ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮದೇ ಆದಂಥ ಒಂದು ಗೌರವ ಇದೆ. ನೀವು ಗಟ್ಟಿಯಾಗಿ ನೋಡ್ರಿ, ಒಮ್ಮೆ ಅಧಿಕಾರ ಹೋಗುವುದೇ, ಆದರೆ ಇತಿಹಾಸದಲ್ಲಿ ಉಳಿಯಂಥ ಕೆಲಸ ಮಾಡಿ. ಅನೇಕ ಸಂದರ್ಭಗಳಲ್ಲಿ ವಿಧಾನಸಭಾಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ, ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಹೋಟ್ ಕಡಿಮೆ ಇದ್ದಿತ್ತು, ಬರೀ ಒಂದು ಹೋಟ್ ಅಂಬರೀಷ್ ಅವ್ರನ್ನ ತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು. ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ. ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ. ನಾನು ವಿರೋಧ ಪಕ್ಷನಾಗಿರ್ಬೋದು, ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು, ಬಸವರಾಜ ಬೊಮ್ಮಾಯಿ ಅವರು, ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀವಿ. ಲಿಂಗಾಯತರಿದ್ರು ನಿಮ್ಮ ಬಗ್ಗೆ ಇರುವಂಥದ್ದು ಇವತ್ತು ಏನಾಗ್ತಾ ಇದೆ ಅಧ್ಯಕ್ಷರೇ, ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡಿಲಾಕತ್ತೈತಿ. ಇಲ್ಲೆಲ್ಲ ಈ ಕಡೆಯಿಂದಲ್ಲ, ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಗೊತ್ತಿರ್ಲಿಲ್ಲ, ತೆಗೆದವ್ರು ಅಲ್ಲಿದೆ ಕೊಂಡ್ರವ್ರೆ. ಆಯ್ತು, ಇವತ್ತು ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ. ಹೌದು, ಶಾಸಕ ಮಂತ್ರಿ ತಪ್ಪು ಮಾಡಿ ಲಾ ಆನ್ ರೆಕಾರ್ಡ್. ನಿಮ್ದು ರೆಕಾರ್ಡ್ ಬರ್ತೈತೆ, ಇದೊಂದು ಸ್ವಲ್ಪ ದಿವಸ ತಡ್ರಿ, ಗೊತ್ತಿದೆ ನಿಮ್ಮ ರೆಕಾರ್ಡು. ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾಯ್ತನೋ? ನಾಗೇಂದ್ರ ಏನಾರು ಬಾಯಿ ಬಿಟ್ರೆ ದಿಲ್ಲಿ ಒಳಗಿನವರು ಸಹಿತ ಜೈಲಿಗೆ ಹೋಗ್ಬೇಕಾಗ್ತದೆ ಅಂತ ಭಯದಿಂದ ನೀವು ನಾಗೇಂದ್ರನ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವರು. ಇರ್ರಿ ಸ್ಟ್ರಾಂಗ್, ಮೊದಲು ಹೆಂಗಿದ್ರಲ್ಲ ಹಂಗೆ ಇರ್ಬೇಕು. ಹೌದಾ, ಹುಲಿ ಹತ್ತಿದ್ರು, ಈಗ ಯಾಕೆ ಹಿಂಗಾದ್ರಿ? ಅಂಜಬೇಡ್ರಿ. ಈಗ ಸಬ್ಜೆಕ್ಟ್ ಮಾತಾಡಿ, ಇವತ್ತು ಸಬ್ಜೆಕ್ಟೇ ದಯವಿಟ್ಟು ಮತ್ತೆ ಸುಮ್ಮನೆ ಚರ್ಚೆ ಆಯ್ತು. ಅವ್ರು ನೋಡ್ರಿ 2 ದಿವಸ ಆಯ್ತು ಮೌನವಾಗಿ ಕೂತ್ ಬಿಟ್ಟಾರ. ಏನಪ್ಪ, ನನ್ನ ಮಕ್ಕಳು ನನ್ನವ್ರೆ ನನಗೆ ಗುದ್ದಲಕತ್ತಾರಲ್ಲ ಒಳಗಿಂದೊಳಗ. ಏನ್ ಮಾಡ್ಬೇಕು ಪಾಪ ಅವ್ರು. ಆಯ್ತು, ಒಮ್ಮೆ ಎದ್ದು ನಿಂತು ಮಾತಾಡ್ರಿ. ನೋಡ್ರಿ ಯಾಕೆ ಮಾತಾಡಲಾಗ್ಯಾರ? ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂಥ ದೊಡ್ಡ ಅನ್ಯಾಯ ಆಯ್ತಲ್ಲ, ಅದು ನಾಳೆ ಉತ್ತರ ಕೊಡ್ತಾರೆ. ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವರು ಏನ್ ಮಾತಾಡೋದು, ಹಣ ದುರುಪಯೋಗ ಆಯ್ತಲ್ಲ, ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ. ಎಲ್ಲಿ ಅಕೌಂಟು ಗೊತ್ತಿಲ್ಲ, ವಸಂತ ನಗರದ ಅಕೌಂಟು ತೆಗೆದು MG ರೋಡಿಗೆ ಬರ್ತದೆ. ಇದು ನಮ್ಮ ನರೇಂದ್ರ ಸ್ವಾಮಿಯವರು ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ, ಎಲ್ಲ ನಿಗಮಗಳನ್ನ ನೀವು ರಿವ್ಯೂ ಮಾಡ್ರಿ, ನಿಮ್ಮ ಫೈನಾನ್ಸ್ ಎಲ್ಲ ನೋಡ್ರಿ. ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ ರೊಕ್ಕ ಒಯ್ದು ಇಟ್ಕೊಂಡು ಬಿಟ್ಟಾರೆ. ಸಕ್ರಿ ಮಂತ್ರಿ 13 ಕೋಟಿ 25 ಲಕ್ಷ ರೂಪಾಯಿ ಅಪೇಕ್ಷೆ ಬ್ಯಾಂಕ್ ಇದ್ದಂತದನ್ನ ಈಗ ಬಿಜಾಪುರ DCC ಬ್ಯಾಂಕಿಗೆ ಹೋಗಿ ಸಬ್ಜೆಕ್ಟ್ ಮಾತಾಡಿ. ಅದೇ ಬ್ಯಾಂಕ್ ನಲ್ಲಿ ಅದು ಹಾಗೆ ನಿಮಗೆ ಮಾತಾಡ್ಲಿಕ್ಕೆ ಬೇಕಂತ ಹೇಳ್ತೀರಿ. ಈ ಸಬ್ಜೆಕ್ಟ್ ಮಾಡ್ತಿದ್ದೀರಿ, ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಅದು ಯಾರು ಡೆಪಾಸಿಟ್ ಅಧ್ಯಕ್ಷರೇ, ಯಾವುದೇ ಡೆಪಾಸಿಟ್ ಇದರ ಬಗ್ಗೆ ಏನ್ ಮಾತಾಡ್ತಾರೆ ನಮ್ಮ ವಿರೋಧ ಹೇಳಿದ್ರಲ್ಲ. ಪಾಯಿಂಟ್ ಆಫ್ ಆರ್ಡರ್, ಪಾಯಿಂಟ್ ಆಫ್ ಆರ್ಡರ್, ನೋ ಪಾಯಿಂಟ್ ಆಫ್ ಆರ್ಡರ್. ಒಂದು ನಿಮಿಷ, ಈ ಪಾಯಿಂಟ್ ಆಫ್ ಆರ್ಡರ್ ನಾಟಕ ಮಾತಾಡಾಯ್ತು, ಮುಗಿತ ಮಾಡಬೇಕು. ನಾ ಇವತ್ತು ಹೇಳ್ತಾ ಇದ್ದೀನಿ, ಅವರು ಆಗೋದಿಲ್ಲ. ಅವರು ಇವತ್ತು ನೀವು ಹಿರಿಯ ಸದಸ್ಯರಿದ್ದೀರಿ, ಅನುಭವಿಸ್ತಾ ಇದ್ದೀರಿ. ಇವತ್ತು ನರೇಂದ್ರ ಸ್ವಾಮಿ ಆಯ್ತು, ಒಂದ್ ಸೆಕೆಂಡ್ ನೀವು ಹಿರಿಯ ಸದಸ್ಯರಿದ್ದೀರಿ ನೋಡ್ರಿ. ಇನ್ನೊಂದು ಆಯ್ತು, ಎತ್ತದವ್ರೆ ಒಂದ್ ಸೆಕೆಂಡ್ ಇಲ್ಲಿ ತಾವು ಕೇಳಿ. ಈಗ ಒಂದ್ ಸೆಕೆಂಡ್ ತಾವು ಕೇಳಿ.
ಬಾಕಿಯಲ್ಲಿ ಎತ್ಲಲ್ಲ ಅವ್ರೆ. 5,044 ಒಂದ್ ಸೆಕೆಂಡ್. 26 ಕೋಟಿ ನಿವ್ವಳ ವ್ಯತ್ಯಾಸ. ನಿವ್ವಳ ಹೇಳಿ ಆಯ್ತು, ನೀವು ಕೂತ್ಕೊಳ್ಳಿ. ನಾಡಗೌಡ ಪಾಟೀಲ್ ಮತ್ ಆಯ್ತು. ರಾಯ್ ರೆಡ್ಡಿ ಅವ್ರು ತಾವು ಕೂತ್ಕೊಳ್ಳಿ. ರಾಯ್ ರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ರಾಯ್ ರೆಡ್ಡಿ ಅವ್ರೆ, ರಾಯ್ ರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ಅವ್ರು ಕೂತ್ಕೊಳ್ಳಿ. ಫಸ್ಟ್ ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ಮಿತ್ರರು ಏನೋ ಹೇಳ್ತಾರೆ. ಒಂದ್ ಸನ್ಮಾನ್ಯ ಸೆಕೆಂಡ್. ಅಧ್ಯಕ್ಷರೇ, ಅವ್ರು ಯಾವಾಗಲೂ ಒಮ್ಮೆ ಎದ್ದು ಮಾತಾಡ್ತಾರೆ. ನೋಡಿ ಅಧ್ಯಕ್ಷರೇ, ಯಾವುದೇ ಅವರು ಪಕ್ಷವನ್ನ ಸದನದ ಇದು ಹಿರಿಯ ಮಾತಾಡ್ತಾ ಸದಸ್ಯರು. ಇಲ್ಲ. ಒಂದ್ ಸೆಕೆಂಡ್. ಯಾವರಿಗೆ ಅವರಿಂದ ಅನ್ಯಾಯ ಇದನ್ನ ಆಗಿದೆ? ಅಪೇಕ್ಷೆ ಮಾಡಿರಲಿಲ್ಲ. ಯಾವ ನಿಗಮ ಮಂಡಳಿಯಲ್ಲಿ ಒಬ್ಬ- ಲೂಟಿ ಆಗ್ತಾ ಒಂದ್ ಇದೆ? ಸೆಕೆಂಡ್. ಸಚಿವನ ಬಗ್ಗೆ ಹಣ ವರ್ಗಾವಣೆ ಹಂಗಾಗಿದೆ. ದಾಖಲೆ ನೋಟಿಸ್ ಇದೆ ಕೊಡದೇನೆ ಇಲ್ಲಿ. ಅವನ ಹೆಸರಲ್ಲಿ ಮೆನ್ಷನ್ ಮಾಡಿ ಮಾತಾಡ್ತಾ ಇಲ್ಲ. ನೀವೇನಪ್ಪ ಹಂಗಪ್ಪ, ಅಂತಂದ್ರೆ ನೀವು ಈ ಕೋರ್ಟ್ ಮಾಡಿದ ನೀವು ಅನ್ನುವಂಥದ್ದು ಅಪಾದನೆ ಮಾಡ್ತಕ್ಕಂಥದ್ದು ಅಪೇಕ್ಷೆ ಸರಿಯಲ್ಲ. ಬ್ಯಾಂಕಿನಿಂದ ಬಿಜಾಪುರ DCC ಇದು ಬ್ಯಾಂಕಿಗೆ ನಮ್ಮ ವರ್ಗಾವಣೆ ನಿಯಮಗಳಲ್ಲಿ ಆಗ್ತದೆ. ನಿಮ್ಮ ಫೈನಾನ್ಸ್ ಉಲ್ಲೇಖ ಅಪ್ರೂವಲ್ ಆಗಿದೆ. ಇಲ್ಲ. ದಯವಿಟ್ಟು ಅದನ್ನ ಕ್ಯಾಬಿನೆಟ್ ಅಪ್ರೂವಲ್ ಇಲ್ಲ. ಹಿಂತೆಗೆದುಕೊಳ್ಬೇಕು. ಆಮೇಲೆ ನೀವು ಯಾವುದೇ ಕೆಲಸದಿಂದ ಡೆಪಾಸಿಟ್ ತೆಗೆದುಹಾಕ್ಬೇಕು. ಮಾಡ್ಬೇಕಾದ್ರೆ ಟೆಂಡರ್ ಕರಿಬೇಕು. ಕಂಟಿನ್ಯೂ ಮಾಡಿ. ಯಾವ ಬ್ಯಾಂಕಿನವರು ಬಡ್ಡಿ ಹೆಚ್ಚು ಕೊಡ್ತಾರೆ ಅಲ್ಲಿ ಇಡಬೇಕು ಅಂತ ಹೇಳಿ ಅವಾಗ ಟೆಂಡರ್ ಕರಿಬೇಕು. ಎಲ್ಲ ನ್ಯಾಷನಲೈಸ್ ಬ್ಯಾಂಕಿಂದ ಓಕೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರುವಂಥ ಡಿಪಾಸಿಟ್ಟು ತಮ್ಮ ಬ್ಯಾಂಕ್ನಲ್ಲಿ ಇಟ್ಕೊಂಡು ಈ ರೀತಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿದೆ. ಲೋಕಸಭೆ ನಂತರ ನಿಮ್ಮನ್ನು ಮನೆಗೆ ಕಳಿಸ್ಬೇಕು ಅನ್ನೋ ರೆಡಿ ಮಾಡ್ಕೊಂಡು ಕೂತಾರೆ. ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು. ಎಲ್ಲ ಎನ್ಕರೇಜ್ ಹಾಕ್ರಿ. ನಿಮ್ಗೆ SIT ಮ್ಯಾಗ ವಿಶ್ವಾಸ ಐತಿಲ್ಲ, ಎಲ್ಲ ಹಾಕ್ರಿ. ಬೋಯಿ ನಿಗಮನೂ ಹಾಕ್ರಿ. ಎಲ್ಲ ಗುರ್ತೈತ್ರಿ. ಕೋಆಪರೇಟಿವ್ ಯಾರು ಕೋಆಪರೇಟಿವ್ ಎಟ್ಟೆಟ್ ಮಹಾನ್ ಈಗ ರಾಜಣ್ಣವ್ರದ್ದು ಎಬ್ಸ್ಕೊಂಡು ಕೂತಾರಲ್ಲ ಯಾರು? ಕೋಆಪರೇಷನ್ ರಾಜಣ್ಣವ್ರದ್ದು ಎಬ್ಸ್ಕೊಂಡು ಕೂತಾರ ನಿಮ್ಮವ್ರೆ. ರಾಯ್ ರೆಡ್ಡಿ ಸಾಹೇಬ್ರೆ, ನಾನು ಹೇಳ್ತಾ ಇರೋದು ಇದು ಕೋಆಪರೇಟಿವ್ ಕೋಆಪರೇಷನ್. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ. ಓಕೆ. ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವ್ರ ಜೀವನ ಹೆಂಗ್ ಮಾಡ್ತಾರ ಅನ್ನೋದು ನೋಡ್ತಾ ಇದ್ದೀವಿ. ಓಕೆ. ಅವರ ಓಣಿಗೆ ಹೋದಾಗ, ಅವ್ರ ಕಾಲನಿಗೆ ಹೋದಾಗ ನಮ್ಗೆಲ್ಲ ಕಣ್ಣೀರು ಬರ್ತದೆ. ನಾನು ಹೋದ ಅವಧಿಯಲ್ಲಿ ಇವತ್ತು ಸರ್ಕಾರ ಏನೋ CM ಅವ್ರು ಏನೋ ಒಂದು 1 ಲಕ್ಷ ಅಷ್ಟಕ್ಕೆ ಇದು ಮನೆಗಳು ಇದು ಮಾಡ್ಬೇಕು ಅಂತ ಇನ್ನೂ ನಿರ್ಣಯ ತಗೊಂಡಾರ ನಾ ಕೇಳಿದೆ. ಭಾಳ ಒಳ್ಳೆ ನಿರ್ಣಯ. ಇವತ್ತು ಅಯ್ಯೋ 1 ಲಕ್ಷ ತುಂಬಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಒಂದು 100 ಜನರಿಗೆ ನಾ 50,000 ರೂಪಾಯಿ ಕೊಟ್ಟು ಇವತ್ತು SC ST ಜನಾಂಗದವ್ರಿಗೆ, ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಡಿಸುವಂಥ ಕೆಲಸ ಮಾಡಿದೆ. ಎಷ್ಟು ಹಣ ಬೇಕ್ರಿ ಒಬ್ಬ ರಾಜಕಾರಣಿಗೆ? ಎಟ್ಟರ ಲೂಟಿ ಮಾಡೋರದಿರಿ, ಸಾಕಾಗುದಿಲ್ಲ. ಎಷ್ಟು ಹಗರಣಗಳು, ಅದು 5,000 ಹಗರಣ, ಇದು 4,000 ಹಗರಣ. ಇದಕ್ಕೆ ಮಾತಾಡಿಯಲ್ಲ. ಅದೇ ಹೇಳಕತ್ತೀರಿ. 187 ಏನ್ ಮಾಡ್ಬೇಕು, ಕರೆಕ್ಟ್ ಏನ್ ಮಾಡ್ಬೇಕು ಈಗ? 187 ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು? 18,000 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಕೊಡಕ್ಕಾಗ್ತದೆ. ಓಕೆ. ಅವರ ಜೀವನ ನಡೀಲಿಕ್ಕಾಗ್ತದೆ. ನೀವು ಹೋಗಿ ತಿತ್ತಿರಲ್ಲ, ಆ ಜನಾಂಗದ ರೊಕ್ಕ ತಿತ್ತೀರಿ, ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೇದಾಗ್ತದೆ? ನೀವು ಆತ್ಮಾವಲೋಕನ ಮಾಡ್ಕೊಡ್ರಿ ರಾಜಕಾರಣಿಗಳು. ಓಕೆ. ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟಾರ, ಎಷ್ಟು ದುಶ್ಚಟಕ್ಕೊಳಗಾಗ್ಯಾರ, ಎಷ್ಟು ಅಪಘಾತದಾಗ ಸತ್ತಾರ. ಇದನ್ನೆಲ್ಲಾನು ನಮ್ಮ ಆತ್ಮಸಾಕ್ಷಿನೂ ಬೇಕು. ಬಡವ್ರ ರೊಕ್ಕ ತಿಂದರೆ, ದೀನ ದಲಿತರ ರೊಕ್ಕ ತಿಂದರೆ, ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ST ಜನಾಂಗದ ಅಭಿವೃದ್ಧಿ ಆಗಲಿ, ನಮ್ಮ ಜನಾಂಗದವರು ರಾಜಕೀಯ ಪ್ರಾತಿನಿಧ್ಯ ಸಿಗಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ, ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲಿ ಅಂತೇಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ವ್ಯವಸ್ಥೆ ಕೊಟ್ಟಂಥವ್ರು. ಇವತ್ತು ಏನಾಗ್ತಾ ಇದೆ? ಓಕೆ. ನಾವು ಯಾವ ಹಾದಿಯಲ್ಲಿ ಹೊರಟು ಹೋಗ್ತಾ ಇದ್ದೀವಿ? ನಾವೆಲ್ಲ ಇಲ್ಲೇನು 224 ಶಾಸಕರಿದೀವಲ್ಲ, ನಾವೆಲ್ಲ ಒಂದು ಅನುಕೂಲ ಆಗಿದೆ. ಇನ್ನು ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂಥ ದಲಿತರ ಹಣ, ಬಡವರ ಹಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದರೆ ನಿಮಗೆ ಹೆಂಗೆ ಒಳ್ಳೇದಾಗ್ತದೆ? ಬರೇ ಅದೇ ನೀವು BJP ಇದ್ದಾಗ ಮಾಡಲಿಲ್ವಾ, ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ? ಇದು ಸೊಲ್ಯೂಷನ್ ಅಲ್ಲ. ಇಲ್ಲಿ ಭಾಳ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ. ಇದ್ರದ್ದು ಎಂಡ್ ಏನಾಗೋದಿದೆ ತೀವ್ರವಾಗಿ ಖಂಡಿಸುತ್ತೇವೆ, ಉಗ್ರವಾಗಿ ಖಂಡಿಸ್ತೇವೆ. ಇದು ದಲಿತ ವಿರೋಧಿ ಸರ್ಕಾರ, ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ. ಯಾಕಂದ್ರೆ ಧರಣಿ ಕುಂಡಿರ್ತೇವೆ ಅಹೋರಾತ್ರಿ. ರಾತ್ರಿ ನೀವು ಬರ್ತೀರಿ, ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ, ಊಟ ಬತ್ತಾ, ಕಾಫಿ ಕಳಿಸಲ್ಲ, ನಾಟಕ ಮಾಡ್ಕೊಂಡು ಹಿಂಗೆ ಮುಗೀತು. ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ
ಭಾಷಣ ನಾವು ನಾಳೆ ಹೊಡಿ ಇಡೀ ದಲಿತ ಸಮುದಾಯದ ಹಿತವನ್ನು ನಿಮ್ಮೆಲ್ಲ ಎಜೆಂಡವನ್ನು ಇಲ್ಲಿ ಬಿಟ್ರು ಅವರು. ಇದು ಪರಿಹಾರ ಅಲ್ಲ, ಈ ಸಭಾತ್ಯಾಗ ಅಲ್ಲ. ನೋಡ್ರಿ, ನಾನು ಈ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಿಲ್ಲ, ಗೆರೆ ಹಾಕಿದ್ರು. ಇದು ಗಪ್ಪಾಗಿತ್ತು. ನಿನ್ನೆ ನಾ ಭಾಷಣ ನೋಡಿದಾಗ ಆರ್ ಅಶೋಕ್ ಬಲ್ಲಿ ಇಟ್ಟು ಐತಲ್ಪ ನಾಲೆಜು. ಇಟ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕ ಮಾತಾಡಲಿಲ್ಲ. ಈಗ ನನಗೆ ಅನಿಸ್ಲಾಕತ್ತದೆ ನಿನ್ನೆಯಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ್ಯಾರ. ಹಿಂಗೆ ಕೊಯ್ ಯಾವ ಅಪ್ಪ ಮಕ್ಕಳಿಗೆ ಯಾರು ಅನ್ಸಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು. ನಮ್ಮ ಅಪ್ಪಗೆ ನಮ್ಮ ಅಪ್ಪ ಅನ್ಬೇಕಷ್ಟೆ. ಈ ಅಪ್ಪಾಜಿ ಸಂಸ್ಕೃತಿ ಏನಿದೆಲ್ಲ ನಮ್ಮ ರಾಜ್ಯದಲ್ಲಿ, ಅಪ್ಪಾಜಿ ಅಥವಾ ಕಾಲ ಮುಗಿದು ಅವ್ರ ಕಾಲಲ್ಲ, ಅವ್ರು ಮುಟ್ಲಕ್ಕೆ ಸಹಿತ ಹೆಚ್ಚಿಗೆ ಬರ್ತೈತೆ ಅಂತ. ಬಸನಗೌಡ್ರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗೈತೆ ಸ್ವಲ್ಪ. ನಿಮಗೂ ಗೊತ್ತದ, ನೀವು ಯಾರಿಗೆ ಅಪ್ಪಾಜಿ ಅಂತವ್ರೆ ನನಗೆ ಗೊತ್ತಿಲ್ಲ. ಆಯ್ತು ಶರದ್ ಅವ್ರು ಮಾತಾಡ್ಲಿ. ನಾ ಹೇಳೋದು ಅಪ್ಪಾಜಿ ಅಂದ್ರೆ ಇಲ್ಲಿದ್ದಾರೆ, ಯಾರು ಅಪ್ಪಾಜಿ ಸಂಸ್ಕೃತಿ ಅಂದ್ರೆ ನಾಡಗೌಡರ ಸಂಸ್ಕೃತಿ. ರೆಡ್ಡಿ ಅವರೇ, ಯಾರು ಅಪ್ಪಾಜಿ ಅನ್ನೋದು ಬೇಡ್ತಾರ, ಅವರೇ ಅಪ್ಪಾಜಿ ಅನ್ಕೊಂಡಾರ. ಒಬ್ಬೊಬ್ರು ಮುಖ್ಯಮಂತ್ರಿ ಚಂದ್ರಯ್ಯ ಮುಖ್ಯಮಂತ್ರಿ ಅದಾರ, ಸಾಹಿತ್ಯನ ಮುಖ್ಯಮಂತ್ರಿ ಚಂದ್ರ. ಅವ್ರು ಮಾತಾಡ್ಲಿ. ಅದಕ್ಕೆ ಅಧ್ಯಕ್ಷರೇ, ಇದು ನಾವು ಹಗುರವಾಗಿ ತಿಳ್ಕೊಬಾರ್ದು. ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಇದನ್ನ SIT ಕಡೆ ಆಗೋದಿಲ್ಲ. ನೀವು ಕ್ಲೀನ್ ಚಿಟ್ ಕೊಟ್ರಿ. ಈಗ ಆಯ್ತು, ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರ ನೋ, ಈಗ ಅಧಿಕಾರಿಗಳ ಮ್ಯಾಗ ಹಾಕ್ಬಿಡು. ಪಾಪ ಅಧಿಕಾರಿಗಳು ಅವು ಇಟ್ಟು ಅಡ್ಡಾಡಿ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು 3-4 ವರ್ಷ ನಾವರಿ ಎಲ್ಲಿ ಮುಂದೆ 2ನೇ ವರ್ಷಕ್ಕೆ ನೆನಪಾರ ಇರ್ತೀವಿ. ಮತ್ತೊಂದು ಹಗರಣಾಗಿರ್ತೈತಿ. ಮತ್ತು ತೀವ್ರ ಖಂಡನೆ, ಜೈಲು ಬರೋ, ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು, PSIಗಳು ಏನಪ್ಪ ಟೀ ಕಾಫಿ ಸರ್ ಏನು ತರಿಸಿ ಟೀ ಇಲ್ಲ ಕಾಯ್ ನಾನು ಬೋರ್ನಟ್ ಬೇಕು, ನನಗೆ ಕಾಫಿ ಬೇಕು. ನಾನು ತಿಂಡಿ ತಿಂದಲ್ಲಪ್ಪ, ಇಡ್ಲಿ ತರಿಸು ಅಪ್ಪ PSI ಸರ್ಟಿಫಿಕೇಟ್ ಸರ್. ಆಯ್ತು ಸರ್, ಆಯ್ತು ತಿಲ್ಲಿ. ಕಡೆಗೆ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ. ಎದ್ದು ಹೊಂಟ್ಬಿಡ್ದೆ, ನಂದು ಇಸ್ಟೇಟ್ ಕೆಲಸ ಇದೆ, ನಂದೇನೋ ನಿಗಮದ ಕೆಲಸ ಇದೆ, ಹೋಗ್ಬಿಡು. ಅವ ತಾನು ಸರ್ಕಲ್ ಇನ್ವೆಸ್ಟ್ಮೆಂಟ್ರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್. ಹೋಗು ನಾನು ಕಾರ್ ತರಿಸು. ಮುಗೀತು. TV ಅವ್ರಿಗೆ ಒಂದಿಟ್ಟು TV ಅವ್ರು ಇದ್ದೇ ಇರ್ತಾರ. ಭಾರಿ ಹೋರಾಟ, ಗಡಗಡ ನಡಗಿದ ಸರ್ಕಾರ. ಏನು ಗಡಗಡನೂ ಇಲ್ಲ, ಪಾಡೋನು ಇಲ್ಲ, ಏನೂ ಇಲ್ಲ. ಬಂದು ಫೋನ್ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ, ಏನೂ ತಪ್ಪು ತಿಳ್ಕೊಬೇಡಿ ಸರ್, ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಭಾಳ ಏನು ಸರ್, ಮ್ಯಾಗಿನ ಪ್ರೆಷರ್ ಭಾಳ ಇದೆ, ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡ ಸರ್. ನಿಮ್ಮನ್ನು ಅಭಿನಂದಿಸ್ತೀವಿ ಸರ್, ಯಾಕಂದ್ರೆ ನೀವು ರಾಜೀನಾಮೆ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತೀವಿ. ಇದೇ ಯಾಕೆ ಭಾಷಣ ಮಾಡೋದು, ಗಿಲ್ಲಿ ಯಾಕೆ ಬರ್ಬೇಕಿಲ್ಲ ಅಲ್ಲಿ ರೋಡ್ ಮೇಲೆ. ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ, ಅವ್ರ ಬಗ್ಗೆ ನನಗೆ ಬಹಳಷ್ಟು ನಾವು ಯಾರು ಇಲ್ಲ. ದಯಮಾಡಿ ಅವ್ರ ಬಗ್ಗೆ ನನಗೆ ಬಹಳಷ್ಟು ವಾಜಪೇಯಿ ಅವರು ಕೆಲಸ ಮಾಡಿದವರು, ನಾನು ವಿನಂತಿ ಮಾಡ್ತೀನಿ. ಆಯ್ತು, ಮುಗಿಸಿ ಗೌಡ್ರ, ಮುಗಿಸ್ತಾರೆ, ಭಾಷಣ ಮುಗಿಸ್ತಾರೆ. ಅವ್ರಿಗೆ ಹೇಳಷ್ಟು ನನ್ನ ದೊಡ್ಡವಿಲ್ಲ ಸರ್, ಆದ್ರೂ ನೋವಿಂದ ನಮಗೇನು ಅವ್ರ ಮಾತಿನ ಹೇಳ್ತಾರೆ. ನನಗೆ ಎಲ್ಲ ಅರ್ಹತೆ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮನ ಕಾಯಕ ಮಂತ್ರಿ ಆದಂಥವ್, ಇನ್ನೂ ತನ ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ, ಇನ್ನೂ ತನ ಯಾವುದೇ ಭೂಮಿನ ನುಂಗಿಲ್ಲ. ಆದ್ರೂ ನನಗೇನು ಚರ್ಚೆ ಈಗ ಇದು ನೋಡುವ. ಈಗ ಇದನ್ನೇ ನಾ ಹೇಳ್ತಾ ಇದ್ದೀನಿ. ನಾ ಹೇಳುವುದೇನಂದ್ರೆ, ದಯವಿಟ್ಟು ನಿಮ್ದು ಕೊನೆಯದೈತಿ, ಒಳ್ಳೆ ಕೆಲಸ ಮಾಡ್ರಿ. ಮುಂದೇನು ನಮ್ಮವ್ರು ಏನು ನಿಮ್ಗೇನು ಬೇಕಾಗಿಲ್ಲ, ಹೆಂಗಾದ್ರು ರಿಟೈರ್ಡ್ ಆಗಿರೋದು ರೀ. ಮುಂದೆ ನೀವು ಗವರ್ನರ್ ಆಗೋದಿಲ್ಲ, ಯಾಕಂದ್ರೆ ಸರ್ಕಾರಿನೇ 20 ವರ್ಷ ನರೇಂದ್ರ ಮೋದಿ ಅವ್ರದ್ದೇ ಇರೋದು. ಅದಕ್ಕೆ ಮುಖ್ಯಮಂತ್ರಿಗಳೇ, ನೀವೇನು ಇವತ್ತು ಮೌನ ಆಗಿರಲ್ಲ, ನೀವೇನು ನಿರ್ಣಯ ತಗೋಲಾರಷ್ಟು ಅಸಹಾಯಕರು ಏನಾಗಿರಲ್ಲ, ಇದು ನಿಮಗೆ ಗೌರವ ತರೋಂಥದ್ದಲ್ಲ. ನೀವು ಗಟ್ಟಿಯಾಗ್ರಿ. ಓಕೆ, ಜನ ನಿಮ್ಮ ಹಿಂದಿದ್ದಾರೆ. ಇಷ್ಟಾದರೂ ಅಧ್ಯಕ್ಷರೇ, ರಾಜ್ಯದಲ್ಲಿ ಒಂದು ದಲಿತ ಸಂಘಟನೆಗಳು
ಹೋರಾಟ ಮಾಡ್ತಾ ಇಲ್ಲ. ಯಾರು ಇಡೀ ಪರಿಶಿಷ್ಟ ಪಂಗಡದ MLAಗಳು ಮಾತಾಡ್ತಾ ಇಲ್ಲ, ಖಂಡನೆ ಮಾಡ್ತಾ ಇಲ್ಲ. ಮ್ಯಾಗಿನ ಪ್ರೆಷರ್ ಬಂದ ಮೇಲೆ ಕೆಲವೊಂದು ಮಾತಾಡ್ತಾ ಇದ್ದಾರೆ. ನಾವು ಎಲ್ಲಿ ಇದು ಪರಿಶಿಷ್ಟ ಜಾತಿ ಏನು ನ್ಯಾಯ ಕೊಡ್ಲಕತ್ತೀವ್ರಿ? ಆ ಜನಾಂಗದವ್ರಿಗೆ ಮಾತಾಡಲಿಲ್ಲ ಅಂದ್ರೆ ಯಾರು ಮಾತಾಡೋದು? ನಾವು ಮಾತಾಡ್ದ? ಅದಕ್ಕೆ ಅಧ್ಯಕ್ಷ ನಾ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ, ಮುಖ್ಯಮಂತ್ರಿಗಳು ನಿಮ್ಮ ಕಡೆ ಸೀರಿಯಸ್ ಆಕ್ಷನ್ ಆಗ್ತಿದ್ರೆ ಮಾಡಿ, ಇಲ್ಲಕಂದ್ರೆ ಕುರ್ಚಿ ಖಾಲಿ ಮಾಡಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಶರದ್ ಅವರು ನೆಕ್ಸ್ಟ್